ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾವು ನಿಮಗೆ ಆಕ್ಟಿವಸ್ ಪ್ಯಾಸಿವಸ್ದ ಒಂದು ಅಡ್ವಾನ್ಸ್ ಲೆವೆಲ್ ಅನ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಅಡ್ವಾನ್ಸ್ ಲೆವೆಲ್ ನೋಡಿ, ಕ್ಲಾಸ್ದ ಟೈಮಿಂಗು ಸ್ವಲ್ಪ ಚೇಂಜಸ್ಗಳು ಆಗ್ತಿರ್ತಾವ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಸಮ್ ಡ್ಯೂಟಿ, ಯು ನೋ ವೆರಿ ವೆಲ್. ಪಿ ಯು ಕ್ಲಾಸಸ್ಗಳು ನಡೀತಿರ್ತಾವ. ಪಿ ಯು ಎಕ್ಸಾಮ್ಸ್ ಅದಾವೆ. ಸದ್ಯ ಪಿ ಯು ಸಿ ಫಸ್ಟ್ ಇಯರ್ ಎಕ್ಸಾಮ್ಸ್ ನಡೆದಿದ್ದಾವೆ. ಅಲ್ಲೆಲ್ಲ ನಾನು ವರ್ಕ್ ಇರುತ್ತೆ. ಸೊ ಹಿಂಗಾಗಿ ಕ್ಲಾಸ್ ತಗೋದ್ರಲ್ಲಿ ಸ್ವಲ್ಪ ಟೈಮ್ ಹೆಚ್ಚ ಕಡಿಮೆ ಆಗಿದ್ದಕ್ಕೆ ಕ್ಷಮಿಸಿ. ಓಕೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಆಕ್ಟಿವಸ್ ಪ್ಯಾಸಿವಸ್ದ ಒಂದು ಅಡ್ವಾನ್ಸ್ ಕ್ವಶನ್ಸ್ಗಳನ್ನ ತೊಗೊಂಬಂದಿರ್ತೀನಿ. ಸರ್, ಅಡ್ವಾನ್ಸ್ ಕ್ವಶನ್ಸ್ ಅಂದ್ರೆ ಹೇಗೆ? ನೋಡಿ, ಇಲ್ಲಿ ತನಕ ನಾವು ಏನ್ ಮಾಡಿದ್ದೀವಿ, ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ನಾನು ಆಕ್ಟಿವಸ್ ಪ್ಯಾಸಿವಸ್ಗಳ ಸಿಂಗಲ್ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ ಆ ತರ ಕ್ವಶನ್ಸ್ಗಳು ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ನಲ್ಲಿ ಬಂದ್ ಹೋಗಿದಾವ. ಹಂಗಾರೆ ಈ ಸಾರಿ ರಿಕ್ರೂಟ್ಮೆಂಟ್ ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲರೂ ತುಂಬಾ ಜಾಣರಾಗಿರ್ತಾರೆ, ತುಂಬಾ ಜಾಣ ವಿದ್ಯಾರ್ಥಿಗಳು ಇರ್ತಾರೆ. ಹಾಗಾದ್ರೆ ನಾವು ಏನೀಗ ಸದ್ಯ ತಯಾರಿ ನಡೆಸ್ತಾ ಇದೀವೋ, ನಾವು ಎಲ್ಲರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ನಮ್ಮ ಒಂದು ತಯಾರಿಯಲ್ಲಿ ನಾವು ಒಂದು ಅತ್ಯುತ್ತಮ ಸ್ಥಾನವನ್ನ ಪಡೆದಿದ್ದೆ ಆದ್ರೆ ಡೆಫಿನೆಟ್ಲಿ ಆಗಿ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ರೀತಿಯ ತರಬೇತಿಯನ್ನ ನಾವು ತಗೊಂಡಂಗೆ. ನಿಮ್ಗೆ ಗೊತ್ತು, GPSTRದು HSTRದು ನಮ್ಮಲ್ಲಿ ಕ್ಲಾಸ್ ಅದಾವ. ಪೇಪರ್ 1, ಪೇಪರ್ 2 ಸ್ಪೆಷಲಿ ಇಂಗ್ಲಿಷ್ ಶಿಕ್ಷಕರಿಗೋಸ್ಕರ 2250 ರೂಪಾಯಿದಲ್ಲಿ ನಿಮಗೆ ಈ ತರಗತಿಗಳು ಸಿಗ್ತಾವ. ಆನ್ಲೈನ್ ರೆಕಾರ್ಡೆಡ್ ಲೈವ್ ಕ್ಲಾಸ್ ಮತ್ತು ಇದ್ರ ಜೊತೆ ಟೆಸ್ಟ್ ಸೀರೀಸ್ ಫ್ರೀ ಇರುತ್ತೆ. ಯಾರಿಗೆ ಬೇಕಾದ್ರೂ ಕೂಡ ನೀವು ಜಾಯಿನ್ ಆಗ್ಬೋದು. ನನಗೆ ಅಲ್ಲಿ ಕಾಣ್ತಾರಂತ ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತೆ ನಿಮಗೆ HSTR, GPSTR, PSTR ಸಕ್ಸಸ್ ಬುಕ್ಸ್ ಅದಾವ. ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ನೋಟ್ಸ್ ಕೊಡ್ತೀವಿ. ಪೇಪರ್ 1 ಮಾತ್ರ ನೆನಪಿರ್ಲಿ, ಪೇಪರ್ 1 ಕಂಪ್ಲೀಟ್ ನೋಟ್ಸ್. ಇವತ್ತನ್ನ ನೀವು ಓದ್ಕೋಬಹುದು, ಇವತ್ತನ್ನ ನೀವು ಪ್ರಾಪರ್ ಆದ ರೀತಿಯಲ್ಲಿ ನೋಟ್ಸ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ. ನಾನಿಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಇಂಗ್ಲಿಷ್ ಮಾಧ್ಯಮದ ಪುಸ್ತಕಗಳನ್ನ ಕನ್ನಡ ಮಾಧ್ಯಮದಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಅದನ್ನ ಕೊಡ್ತೀನಿ. ವಿತ್ MCQs ಕೊಟ್ಟಿರ್ತೇನೆ. ಅರ್ಥ ಆಯ್ತಾ? ಎಸ್, ಬನ್ನಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಏನು, ಯಾವ ರೀತಿಯಾಗಿ ಇರುತ್ತೆ ನೋಡೋಣ, ಬನ್ನಿ. ಎಸ್, ಹೌದು ಸರ್, ಹೌದು ಸರ್, ನಮ್ಮ ಆಪ್ ದಲ್ಲಿನೇ ಇರ್ತದ ಕ್ವಶನ್ಸ್, ನೀವು ಅಲ್ಲಿನೇ ಅದನ್ನ ಮಾಡ್ಕೋಬೇಕು. ಸರಿ? ಹಾ, ಓಕೆ. ಎಸ್, ಸೊ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ನೋಡಿ. ಕ್ವಶನ್ ಅನ್ನ ಓದಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ 3 ರಿಂದ 5 ನಿಮಿಷ ಸಮಯ ಕೊಡ್ತಾ ಇದ್ದೀನಿ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ. ಅರ್ಥ ಆಯ್ತಾ? ಎಸ್. Read the following paragraph by changing all sentences into passive voice ಅಂತ. Yes, come on dear students. Yes, ಬೇಗ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. Yes, come on. Read the following paragraph by changing all sentences into passive voice. The teacher explains the lessons clearly. She gives examples on the board. The students understand the concept easily. They complete the exercises in time. The teacher praises the students for their effort. ಇದೊಂದು ಪ್ಯಾರಾಗ್ರಾಫ್ ಅದ. ಈ ಪ್ಯಾರಾಗ್ರಾಫ್ ಅನ್ನ ಪ್ಯಾಸಿವ್ ಮಾಡಬೇಕು. ಬಹಳ ಸಿಂಪಲ್ ಇದೆ. ಒಂದು ಪ್ಯಾರಾಗ್ರಾಫ್ ಮಾಡಿದಾರ, ತಿಳಿತರಿ? ರಾಜೇಶ್ವರಿ, ಓನ್ಲಿ ಪೇಪರ್ 1 ಇರ್ತೈತ್ರಿ. ಅದು ಪೇಪರ್ 2 ನೋಟ್ಸ್ ನಿಮ್ಮ
ಈಗ ಬರ್ತಾ ಇದೆ ನೋಡಿ, ಅದ್ರದ್ದು ಬ್ಯಾಟ್ರಿ ಕಲಾಸ್ ಆಯ್ತು ಕಾಣುತ್ತಾ. ಓಕೆ, ಸಾರಿ. ಹಾ, ತಗೊಳ್ಳಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅದ್ರದ್ದು ಬ್ಯಾಟ್ರಿ ಕಲಾಸ್ ಆಗಿಬಿಡುತ್ತಲ್ಲ, ಒಮ್ಮೆದೊಮ್ಮೆ ಗೊತ್ತಾಗೋದಿಲ್ಲ. ಚಾರ್ಜ್ ಇಟ್ಟಿದೆ ನೋಡಿ ಮತ್ತೆ. ಹಾ, ಎಸ್, ಹೆಂಗಾದ್ರೂ ನೀವು ಈಗ ಸದ್ಯ ಟ್ರಾನ್ಸ್ಲೇಷನ್ ಮಾಡ್ತಾ, ಸಾರಿ, ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದ್ದೀರಾ ಆಕ್ಟಿವ್ದಿಂದ ಪ್ಯಾಸಿವ್ಗೆ. ವೆರಿ ಗುಡ್ ಶಿವಕುಮಾರಿ ಅವರೇ, ವೆರಿ ಗುಡ್, ಸೂಪರ್. ಅದನ್ನ ಪ್ಯಾರಾಗ್ರಾಫ್ ತರ ಮಾಡಬೇಕು, ಅರ್ಥ ಆಯ್ತಾ? ಪ್ರತಿಯೊಂದು ವಾಕ್ಯಗಳನ್ನ ಬೇರೆ 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 ಮಾಡಿ ಎಕ್ಸಾಮ್ ನಲ್ಲಿ ಬರಿಬಾರ್ದು, ನೆನ್ಪಿಟ್ಕೊಳ್ಳಿ. ಅದೊಂದು ಸ್ಟೋರಿ ಆಗ್ಬೇಕದು, ಅದೊಂದು ಸ್ಟೋರಿ ಆಗ್ಬೇಕು ನಿಮಗೆ. ನಾ ಹೇಳ್ತಾ ಇರೋದು ಒಂದೇ ಮಾತು. ಎಸ್, ಸಮಯನ ಜಾಸ್ತಿ ಕೊಡುತ್ತಿರುವುದಿಲ್ಲ, ನೆನಪಿರ್ಲಿ. ವೆರಿ ಗುಡ್, ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್. ವೆರಿ ಗುಡ್ ಶಿವಕುಮಾರಿ ಅವರೇ. ಹಾ, ಸೊ ಬನ್ನಿ ನೋಡೋಣ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಎಲ್ಲರೂ ಆನ್ಸರ್ ಕೊಡ್ತಾ ಇದ್ದೀರಿ, ಇಲ್ಲ ನಂಗಿಲ್ಲ, ಬಟ್ ಸ್ಟಿಲ್ ಕೆಲವೊಬ್ಬರು ಆನ್ಸರ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಎಸ್, ದ ಟೀಚರ್ ಎಕ್ಸ್ಪ್ಲೇನ್ಸ್ ದ ಲೆಸನ್ ಕ್ಲಿಯರ್ಲಿ. ಏನಾಗುತ್ತೆ? ದ ಲೆಸನ್ ಹಾ, ನೋಡ್ರಿ, ಮೊದಲು ಯಾವ ಟೆನ್ಸ್ ಅದ ಅದನ್ನ ನೋಡ್ಕೋಬೇಕು ನಾವು. ದ ಲೆಸನ್ ಈಸ್ ತಿಳಿತರಿ, ದ ಲೆಸನ್ ಈಸ್. ಹೌದು. ವೆರಿ ಗುಡ್ ಪ್ರೇಮ ಅವರೇ, ವೆರಿ ಗುಡ್ ಶಿವಕುಮಾರಿ, ವೆರಿ ಗುಡ್ ಜಾನು ಮ್ಯಾಮ್, ಗುಡ್ ಟ್ರೈ. ಹಾ, ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್, ತಿಳಿತರಿ, ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್ ಹೆಂಗ? ಕ್ಲಿಯರ್ಲಿ ಬೈ ದ ಟೀಚರ್. ಸೊ ಅಡ್ವರ್ಬ್ ಮೊದಲಿಗೆ ಬರಲಿ, ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ಬೈ ದ ಟೀಚರ್. ಹಾ, ಅದಾದ ನಂತರ ಏನಂದ್ರಿ? ಶಿ ಗಿವ್ಸ್ ಎಕ್ಸಾಂಪಲ್ಸ್ ಆನ್ ದ ಬೋರ್ಡ್. ಹಂಗಾರೆ ಏನಾಗುತ್ತೆ? ಎಕ್ಸಾಂಪಲ್ಸ್ ಆರ್, ಯಾಕೆ ಪ್ರೆಸೆಂಟ್ ನಾಗ ಅದ. ಎಕ್ಸಾಂಪಲ್ಸ್ ಆರ್ ಗಿವನ್ ಎಲ್ಲಿ ಮೊದಲು ಅದನ್ನ ಬರೀರಿ, ಆನ್ ದ ಬೋರ್ಡ್. ಒಬ್ರೊಬ್ರು ಏನ್ ಮಾಡ್ತಾ ಇದಾರೆ, ಎಕ್ಸಾಂಪಲ್ಸ್ ಆರ್ ಗಿವನ್ ಬೈ ಹರ್ ಆನ್ ದ ಬೋರ್ಡ್. ಅದು ಕರೆಕ್ಟೇ, ಬಟ್ ಯಾವಾಗಲೂ ಕೆಲಸದ ಹತ್ತಿರನ ಅದು ಯಾವುದು ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಎಲ್ಲರಿಗೂ ಹೇಳ್ತೀನಿ. ಕೆಲಸದ ನಂತರನೇ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಂಗ್ ಅನ್ನೋದು ಬರಿಬೇಕು. ಕೆಲಸದ ನಂತರನ ಅದು ಎಲ್ಲಿ ಅನ್ನೋದು ಬರಿಬೇಕು. ಅದು ಇನ್ನೂ ಕ್ಲಾರಿಟಿ ಕೊಡ್ತದ. ಅದಕ್ಕೆ ಮೇಗ್ ನಾನು ಏನ್ ಮಾಡಿದ್ದೀನಿ, ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ಬೈ ದ ಟೀಚರ್. ಅರ್ಥ ಐತರಿ? ಅದನ್ನ ನಾನು ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ದ ಟೀಚರ್ ಕ್ಲಿಯರ್ಲಿ ಅದು ಬರ್ತಿತ್ತು, ಬಟ್ ಅದು ತಪ್ಪದು. ಅದಕ್ಕೆ ಹೇಳ್ತಾ ಇದ್ದೀನಿ, ತಿಳಿತರಿ? ಹಾ, ಓಕೆ. ನೆಕ್ಸ್ಟ್, ದ ಎಕ್ಸಾಂಪಲ್ಸ್ ಆರ್ ಗಿವನ್ ಆನ್ ದ ಬೋರ್ಡ್ ಬೈ ಹರ್, ಫುಲ್ ಸ್ಟಾಪ್. ಅರ್ಥ ಐತರಿ? ಓಕೆ, ನೆಕ್ಸ್ಟ್, ದ ಕಾನ್ಸೆಪ್ಟ್. ನೋಡ್ರಿ, ಒಂದು ಪ್ಯಾರಾಗ್ರಾಫ್ ಕತೆ ಆಗ್ಬೇಕು, ಅದು ಈಗ ಹೇಳ್ತಿದ್ದೀನಿ ನಾನು, ಪ್ಯಾರಾಗ್ರಾಫ್ ಕತೆ ಆಗ್ಬೇಕು. ಕಾನ್ಸೆಪ್ಟ್, ಹಾ, ಮುಂದಿನ ಏನಾಗುತ್ತೆ ನೋಡ್ರಿ, ದ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟುಡ್. ದ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟುಡ್. ಹಾ, ವೆರಿ ಗುಡ್. ಏನಾಗತ್ತಾ? ಈಸಿಲಿ, ಫಸ್ಟ್ ಬರ್ಲಿ, ಈಸಿಲಿ ಯಾರಿಂದ? ಬೈ ದ ಸ್ಟೂಡೆಂಟ್ಸ್. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್ ಏನದ? ದೇ ಕಂಪ್ಲೀಟ್ ದ ಎಕ್ಸಸೈಸ್ ಇನ್ ಟೈಮ್. ದ ಎಕ್ಸಸೈಸಸ್ ಅಥವಾ ದ ಎಕ್ಸಸೈಸ್, ಎಸ್, ದ ಎಕ್ಸಸೈಸ್ they complete, simple present tense ada. The exercise is completed in time by them. The exercise is completed in time by them. Munde full stop. The teacher praises the students. The students are yake present ada. The students are praised.
The students are praised ಹೆಂಗ ಫಾರ್ ದೇರ್ ಯಾಕೆ ಯಾಕೆ ಅನ್ನೋದು ಫಸ್ಟ್ಗೆ ಬರಬೇಕು, ಎಲ್ಲಿ ಅನ್ನೋದು ಫಸ್ಟ್ಗೆ ಬರಬೇಕು, ಹೇಗೆ ಅನ್ನೋದು ಫಸ್ಟ್ಗೆ ಬರಬೇಕು. praised ಫಾರ್ their effort by the teacher. ಎಸ್. ಸೊ ಬನ್ನಿ ಹಾಗಾದ್ರೆ ಈ ಒಂದು ಪ್ಯಾರಾಗ್ರಾಫ್ ನೋಡಿ, ಆಕ್ಟಿವೆಸ್ಟ್ ಪ್ಯಾಸಿವೆಸ್ಟ್ ಅನ್ನ ಪ್ಯಾರಾಗ್ರಾಫ್ ವೈಸ್ ಮಾಡ್ತಾ ಇದ್ದೀವಿ. ನಾನೀಗ ಒಂದು ಪ್ರಶ್ನೆಯನ್ನ ಸ್ವಲ್ಪ ನೀಟಂಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೇ ಬಿ ಕೆಲವೊಬ್ಬರಿಗೆ ಬೋರ್ ಅನಿಸ್ಬೋದು, ಬಟ್ ಇದು ಮಾಡಬೇಕಾದ ಕರ್ತವ್ಯ ಒಬ್ಬ ಶಿಕ್ಷಕರಾದವ್ರದ್ದು. ತಿಳಿತರಿ? ನೋಡಿ, ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ಬೈ ದ ಟೀಚರ್. ಹಂಗಾರ ಈ V3 ಆದ್ಮೇಲೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಈ V3 ಆದ್ಮೇಲೆ ಯಾಕೆ, ಎಲ್ಲಿ, ಯಾವಾಗ, ಹೇಗೆ ಇವು ಎಲ್ಲವನ್ನ ಬಂದಿದ್ರೆ ವಾಕ್ಯದಲ್ಲಿ ಅವತರನ್ನ V3 ಮುಂದೆನೆ ಬರಬೇಕು. ಅದಕ್ಕೆ ನೋಡಿ, ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ಅದಾದ್ಮೇಲೆ ನೋಡ್ತಾ ಇದ್ರೆ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ಅಂತದ ಅಲ್ಲಿ. ತಿಳಿತಾರಿ? ಅದಾದ್ಮೇಲೆ ಗಿವನ್ ಆನ್ ದ ಬೋರ್ಡ್, ಎಲ್ಲಿ, ಈಸಿಲಿ, ಬೈ, ಇಲ್ಲಿ ನೋಡಿ ಅಂಡರ್ಸ್ಟುಡ್ ಈಸಿಲಿ, ಹೇಗೆ, ಆಮೇಲೆ ಕಂಪ್ಲೀಟೆಡ್ ಇನ್ ಟೈಮ್, ಯಾವಾಗ, ಪ್ರೇಸ್ಡ್ ಫಾರ್ ದೇರ್ ಎಫರ್ಟ್, ರೀಸನ್, ಇವೆಲ್ಲಾನು ಕೊಟ್ಟಾರ. ಹಾಗಾದ್ರೆ ಈ ಪ್ರಶ್ನೆ ನಿಮ್ಗೆ ಇಷ್ಟ ಆಗಿದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಈ ಪ್ರಶ್ನೆ ಇಷ್ಟ ಆಗಿದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಬೇಗ 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 ಬೇಗ. ಐ ಕಾಂಟ್ ಗಿವ್ ಆನ್ಸರ್ ಸರ್, ಸಾರಿ, ಐ ಆಮ್ ಇನ್ ಕ್ಲಾಸ್, ಐ ಗಿವ್ ವರ್ಕ್ ಟು ಸ್ಟೂಡೆಂಟ್ಸ್ ಅಂಡ್ ಲಿಸ್ನಿಂಗ್ ಯುವರ್ ಕ್ಲಾಸ್. Champions will do the championing work, okay? Obviously. Yes. Thank you sir, thank you. ದಯವಿಟ್ಟು ಕ್ಷಮಿಸಿ, ನಾನು ನಿಮಗೆ ಏನಾದರೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ರೆ ಅರ್ಥ ಐತರಿ. ಆಕ್ಟಿವೆಸ್ ಪ್ಯಾಸಿವೆಸ್ ಏನ್ ಕಲ್ಕೊಳ್ಳೋದು ಒಂದು 5 ನಿಮಿಷದ ಕೆಲಸ, ಬಟ್ ಅದನ್ನ ಎಕ್ಸಾಮ್ ಲೆವೆಲ್ ಕಲ್ಕೋಬೇಕು. ನಿನ್ನೆ ಮೊನ್ನೆ ನಾವೇನ್ ಮಾಡಿದೀವಿ, ಸಿಂಗಲ್ ಸೆಂಟೆನ್ಸ್ ಮಾಡಿದೀವಿ. ಅಲ್ಲ ರೀ, 2020 ರಿಕ್ರೂಟ್ಮೆಂಟ್ ನಲ್ಲಿ ಸಿಂಗಲ್ ಸೆಂಟೆನ್ಸ್ ಗಳನ್ನ ಕೇಳಿದಾರೆ ಈಗ. ಹಂಗಾರೆ 2026 KGF 1 ಆದ್ಮೇಲೆ KGF 2 ಬರ್ಬೇಕಲ್ಲ, ಹೌದ್ ತಾನೆ? ಮತ್ತೆ ಹಂಗಾರೆ ಅದಕ್ಕಿಂತ ಅಡ್ವಾನ್ಸ್ ಕಲ್ಕೋಬೇಕು ನಾವು. ಸುಮ್ಮನೆ ಬಿಟ್ಕೊಂಡು ಮತ್ತು A ಫಾರ್ ಆಪಲ್ ಕಲ್ತ್ರೆ ಈ ಸದ್ದ A ಫಾರ್ AI ಬರ್ಬೋದು, A ಫಾರ್ ಅಪ್ಲಿಕೇಶನ್ ಬರ್ಬೋದಲ್ಲ ರೀ. ಎಸ್, ಬನ್ನಿ ಮುಂದಿನ ಪ್ರಶ್ನೆ. ಯಾರ್ಯಾರು ನೀವು ಸರ್ ಇದನ್ನೆಲ್ಲ ಹೆಂಗ್ ಕೇಳಂಗಿಲ್ಲ ತಗೋರಿ ಅಂತ ನನ್ನವ್ರ ಇದಾರಲ್ಲ, ಅವರೆಲ್ಲ ಕ್ಲಾಸ್ನ ಬಿಟ್ಬಿಡ್ರಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅನ್ಆರ್ಥೋಡಾಕ್ಸ್ ವೇ ಆಫ್ ಥಿಂಕಿಂಗ್ ಮಾಡಕ್ ಹೋಗ್ಬೇಡ್ರಿ ನೀವು, ಹಿಂಗ್ ಬರುತ್ತ ಹಂಗ್ ಬರುತ್ತ ಅಂತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೇಗ ಬೇಗ ಮಾಡ್ಬೇಕು. ಚೇಂಜ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಇಂಟು ಆಕ್ಟಿವೈಸ್. ದ ಮ್ಯಾಚ್ ವಾಸ್ ಓನ್ ಬೈ ಅವರ್ ಟೀಮ್. The trophy was lifted by the captain. The players were congratulated by the coach. A celebration was organized by the school. Yes, come on dear students. Sir, GPS star, HS star, PU lecture, assistant professor, net and set ಯಾವುದೇ ಕೋಚಿಂಗ್ ಇರ್ಲಿ ಅಲ್ಲಿ ಕಾಂತಾರಂತ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ರಮೇಶ್ ಸರ್ ಅವ್ರು ನಿಮ್ಗೆ ಕೊಟ್ಬಿಡ್ತಾರೆ. ಓ ಸಾರಿ, ಅದ್ ನಾನೇ. ಬೇಗ ಬೇಗ ಉಪ್ಪಿಟ್ಟು ಮಾಡಿ, ಉಪ್ಪಿಟ್ಟು ತಿಂದಿರ್ತಾನೆ. ಉಪ್ಪಿಟ್ಟು ಕೊಬ್ಬರಿ ಹಾಕಿದ್ ಉಪ್ಪಿಟ್ಟು ತಿನ್ಬೇಕು ಯಾವಾಗಲೂ. ಎಸ್, yes, come on champions, come on, you all are rocking. Very good, very good. Super. Yes, absolutely right. Absolutely. You people are rocking, guys, rocking.
ಕೆಲವರೆಲ್ಲ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಆನ್ಸರ್ಗೋಸ್ಕರ. ಲಾಸ್ಟ್ 1 ಮಿನಿಟ್ ಟೈಮ್ ನೋಡಿ, ಕೇವಲ 1 ನಿಮಿಷ ಸಮಯ. ಲಾಸ್ಟ್ ಕೊನೆಯ 1 ನಿಮಿಷ. ಎಸ್, ವೆರಿ ಗುಡ್. ವೆರಿ ಗುಡ್ ಸರ್, ವೆರಿ ಗುಡ್. ಹಾ, ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ವೆರಿ ಗುಡ್ ಸರ್, ವೆರಿ ಗುಡ್. ಎಲ್ಲರೂ ಆನ್ಸರ್ ಸರಿಯಾಗಿ ಕೊಡ್ತಾ ಇದ್ದೀರಾ. ನೀವು ಮಾಡ್ತಾ ಇರೋಂಥ ಆನ್ಸರ್ ತುಂಬಾ ಚೆನ್ನಾಗಿದೆ. ದೇವರು ಒಳ್ಳೇದು ಮಾಡ್ತಾ ಇದೆ ನಿಮಗೆ. ವೆರಿ ಗುಡ್. ನೇತ್ರಾವತಿ, ಶಿವಕುಮಾರಿ, ಸುಭಾಷ್ ಕಾಂಬಳೆ ಅವರೇ, ಅರ್ಚನಾ, ಪ್ರೇಮಾ ಅವರೇ, ಹಾ, ವೆರಿ ಗುಡ್. ನೋಡಿ, ಯಾವುದೇ ಪ್ರಶ್ನೆಗೆ ನಾನು ಎಷ್ಟು ಸಮಯ ಕೊಡ್ಬೇಕು ಅಷ್ಟೇ ಕೊಡ್ಬೇಕಾಗತ್ತಾ, ಅದಕ್ಕಿಂತ ಜಾಸ್ತಿ ಹೊತ್ತು ಕೊಡ್ಲಿಕ್ಕೆ ಆಗುದಿಲ್ಲ ರೀ. ಓಕೆ, ಹಾ, ಒಂದೇದೇನಿದೆ, ದ ಮ್ಯಾಚ್ ವಾಸ್ ಓನ್ ಬೈ ಅವರ್ ಟೀಮ್. ಅವರ್ ಟೀಮ್ ಹಾ, ಮೇಲಿದ್ ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತೆ. ಅವರ್ ಟೀಮ್ ವಿನ್ ಓನ್ ಆಗತ್ತದು. ಅವರ್ ಟೀಮ್ ಓನ್ ದ ಮ್ಯಾಚ್. ತಿಳಿತರಿ, ಅವರ್ ಟೀಮ್ ಓನ್ ದ ಮ್ಯಾಚ್. ಮುಗಿದೋತ್ ಅಲ್ಲಿಗೆ. The trophy was lifted by the captain. The captain lifted. ಯಾಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅದ. lifted. ಲಿಪ್ಸ್ಟಿಕ್ಸ್ ಅಲ್ಲ, ಲಿಪ್ಸ್ಟಿಕ್ ಬೇರೆ. ಅರ್ಥ ಆಯ್ತಾ? The captain lifted ಏನನ್ನ? The trophy. The captain lifted the trophy. ಮುಗಿದೋತ್ ಅಲ್ಲೇನದ, ಉಸಾಬರಿ ಬಾಳ್ ಮಾಡಂಗಿಲ್ಲ, ಎಟ್ಟೆ ತಟ್ಟೆ ಮಾಡೋದು. The players were congratulated by the coach. The coach was ತಿಳಿತರಿ, the players were congratulated by the captain. The coach was ಅಥವಾ the coach congratulated ಯಾರನ್ನ? The players. The coach congratulated the players. ಮುಂದೋಯ್ತು, ಮುಗಿತು. The school organized ಏನನ್ನ? A celebration. A celebration. Yes. ಯಾರು ಈ ರೀತಿ ಮಾಡಿದಾರೆ ಎಲ್ಲರೂ ಕರೆಕ್ಟ್ ನೋಡ್ರಿ. ಅವರ್ ಟೀಮ್ won the match. Very good. The captain lifted the trophy. The coach congratulated the players. The school organized a celebration. ಸೊ ಈ ರೀತಿ ಯಾರ್ಯಾರು ಮಾಡಿದಾರೆ ನೋಡೋಣ. ಯಾರ್ಯಾರು ಮಾಡಿದ್ರೆ ಎಸ್ ಅಂತ ಮಾಡೋದನ್ನ ಮರಿಬೇಡಿ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ಕಮ್ ಆನ್ ಡಿಯರ್ ಚಾಂಪಿಯನ್ಸ್. You all are just rocking. Absolutely. ಮೆಂಟಲಿ ಸ್ಟೇಬಲ್ ಮಾಡ್ತಾ ಇದ್ದೆ ನಾನು ನಿಮ್ಮನ್ನ. ಅರ್ಥ ಆಯ್ತರಿ? ಇವತ್ತು ಆಕ್ಟಿವಸ್ ಪ್ಯಾಸಿವಸ್ ದ ಕೊನೆಯ ಕ್ಲಾಸ್ ಅದು. ನೆನಪಿರ್ಲಿ, ಆಕ್ಟಿವಸ್ ಪ್ಯಾಸಿವಸ್ ದ ಕೊನೆಯ ಕ್ಲಾಸು. ಈಗ ಸದ್ಯ ನಾನು ಏನು ಇದನ್ನ ರೈಟಿಂಗ್ ಸ್ಕಿಲ್ ಮಾಡ್ತಾ ಬರ್ತಾ ಇದ್ಲಿ, ಇದೆಲ್ಲ ರೈಟಿಂಗ್ ಸ್ಕಿಲ್ ನಲ್ಲಿ ಹೋಗಿರುತ್ತೆ. ಅದ್ರೊಳಗಡೆ ಅಡ್ವಾನ್ಸ್ ಸ್ಟೇಜು. ನೋಡಿ, ನಾವ್ ಏನ್ ಮಾಡ್ತಾ ಇದ್ದೀವಿ, GPSTR ಈ ತರಗತಿಗಳನ್ನ ಮೊದಲು ನೀವು ಗ್ರಾಮರ್ ನೋಡ್ಕೊತ ಬಂದಿರ್ತೀರಾ, ತಿಳಿತರಿ. ಅದಾದ್ಮೇಲೆ ನಾವ್ ಏನ್ ಮಾಡ್ತಾ ಇದ್ವಿ, ಡಿಸ್ಕ್ರಿಪ್ಟಿವ್ ಅನ್ನ ಬೇಸಿಕ್ ಸ್ಟೇಜ್, ಡೆವಲಪ್ಮೆಂಟ್ ಸ್ಟೇಜ್, ಅಡ್ವಾನ್ಸ್ ಸ್ಟೇಜ್, ವಿಸ್ಡಮ್ ಸ್ಟೇಜ್ ಅಂತ ಮಾಡ್ತಾ ಇದ್ದೀನಿ. ಈಗ ನೀವು ಎಲ್ಲಿದ್ದೀರಾ? ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಇದ್ದೀರಾ. ಎಲ್ಲಾ ಸ್ಟೇಜ್ ಗಳನ್ನ ಕಂಪ್ಲೀಟ್ ಮಾಡಿ ಇದಕ್ ಬರ್ಬೇಕು, ಸುಮ್ನೆ ಹಂಗ್ ಬರಬಾರ್ದು. ಅರ್ಥ ಆಯ್ತಾ? ಎಸ್ ಸರ್, ಹೌದು. ಓಕೆ, ಬನ್ನಿ ಮುಂದಿನ ಪ್ರಶ್ನೆ. ಇನ್ನು ಇದಕ್ಕಿಂತ ದೊಡ್ಡ ಪ್ಯಾರಾಗ್ರಾಫ್ ಗಳನ್ನ ಮಾಡಿ ನಾ ಎಲ್ಲ ಒಂದು ನೋಟ್ಸ್ ಮಾಡಿ ಪ್ರೀಮಿಯಂ ನೋಟ್ಸ್ ಅನ್ನ ನಿಮಗೆ ಕೊಟ್ಟಿರ್ತೀನಿ. ನಮ್ಮ ಆಪ್ ದಲ್ಲಿ ಓಪನ್ ಮಾಡಬಹುದು, ನೋಟ್ಸ್ ಮಾಡ್ಕೋಬಹುದು. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ ಬರುದಿಲ್ಲ, ನೆನಪಿರ್ಲಿ. ಸರ್, ನನಗೆ ಟೆನ್ಸಸ್ ಪ್ರಾಬ್ಲಮ್ ಆಗ್ತಿದೆ ಸರ್, ಹೇಗೆ ಸರಿ ಮಾಡ್ಕೊಳ್ಳೋದು? ಪ್ಲೀಸ್ ಟೆಲ್ ಮಿ. ನೇತ್ರಾವತಿ ಅವರೇ, ಈ ಕ್ಲಾಸ್ ಮುಗಿದ್ಮೇಲೆ ನಂಗೆ ಕಾಲ್ ಮಾಡ್ರಿ ಮೇಡಮ್, ಅಥವಾ ನಂಗೆ ವಾಟ್ಸಪ್ ಮಾಡ್ರಿ. ಐ ವಿಲ್ ರಿಪ್ಲೈ ಯು. ಮುಂದಿನ ಪ್ರಶ್ನೆ ನಿಮಗೋಸ್ಕರ 3,000 ರೂಪಾಯಿಗೆ, ಸಾರಿ 3 ಮಾರ್ಕಸ್ಗೆ. 3 ಮಾರ್ಕಸ್ಗೆ
ಎಸ್, ಬೇಗ. Yes, very good, sir. Very good. Yes, very good, sir. Last 30-second time. Okay. ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಟೈಮ್ ನಾನು ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀನಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಂತೂ ಆಗುದಿಲ್ಲ ರೀ, ನೆನಪಿರ್ಲಿ. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಇದು ವಾಕ್ಯ ನೋಡಿದ ಮೇಲೆನೆ ಗೊತ್ತಾಯ್ತು. ಸೊ ವಿ ನೀಡ್ ಟು ಚೇಂಜ್ ದ ಪ್ಯಾರಾಗ್ರಾಫ್ ಇನ್ ಟು ಪ್ಯಾಸಿವ್ ವಾಯ್ಸ್. ಅರ್ಥ ಆಯ್ತಾ? ಏನದ ಇಂಗ್ಲಿಷ್ ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಇಂಗ್ಲಿಷ್ ಈಸ್ ಸ್ಪೋಕನ್ ಎಲ್ಲಿ? ಆಲ್ ಓವರ್ ದ ವರ್ಲ್ಡ್. ಆಗಲೇ ಹೇಳಿದ್ದೀನಿ ಯಾಕೆ, ಎಲ್ಲಿ, ಯಾರು, ಹೇಗೆ ಇವನ್ನೆಲ್ಲ ಫಸ್ಟಕ್ಕೆ ಬರಿಬೇಕು ತಮ್ಗೊಳ್ರ ಅಂತೇಳಿ. ಅರ್ಥ ಆಯ್ತರಿ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್, ಫುಲ್ ಸ್ಟಾಪ್, ಮೋಸ್ಟ್. ದೇ ಯೂಸ್ ಇಟ್ ಇನ್ ಎಜುಕೇಶನ್, ಬಿಸ್ನೆಸ್ ಅಂಡ್ ಸೈನ್ಸ್, ಮೆನಿ ಕಂಟ್ರಿ. ನೋಡ್ರಿ, ದೇ ಯೂಸ್ ಇಟ್ ಇನ್ ಎಜುಕೇಶನ್, ಬಿಸ್ನೆಸ್ ಅಂಡ್ ಸೈನ್ಸ್. ಇದನ್ನ ಮಾಡೋದು ಹೆಂಗದ? ಇದನ್ನ ಯಾರು ಮಾಡಿರಿ ನೋಡೋಣ. ದೇ ಯೂಸ್ ಇಟ್. ನೋಡ್ರಿ ಎಷ್ಟು ಚಂದದ ಇದು, ಎಷ್ಟು ಚಂದ ಇದೆ ನೋಡಿ, ಇದು ಎಷ್ಟು ಚಂದ ಇದೆ. ದೇ ಯೂಸ್ ಇಟ್. ಇಷ್ಟ ಇದ್ದಿದ್ದು ವಾಕ್ಯ ನಾವು ಮಾಡ್ಬೇಕಾಗಿರುವಂತ ಆಕ್ಟಿವ್ ಪ್ಯಾಸಿವ್ ವಾಯ್ಸ್. ಉಳ್ಕಿದೆಲ್ಲ ಎಲ್ಲಿ ಅನ್ನೋದನ್ನು ಕೊಟ್ಟಾರ. ಎಲ್ಲಿ ಅನ್ನೋದನ್ನ ಎಲ್ಲಿ ಮಾಡ್ಬೇಕು? V3 ಮುಂದೆ ಬರಿಬೇಕು ತಾನೆ. ಇದು V3 ನಂತರ ಬರ್ತದ ಪ್ಲಸ್. ಅರ್ಥ ಆಯ್ತಾ? ಹಂಗಾರ ನಾವು ಮೊದಲು ಏನ್ ಮಾಡ್ಕೋಬೇಕು? ಇಟ್ ಈಸ್, ದೇ ಯೂಸ್ ಇಟ್ ತಗೋಬೇಕು. ಇಟ್ ಈಸ್, ತುಂಬಾ ಜನ ಇದನ್ನ ತಪ್ಪು ಮಾಡಿರ್ತಾರೆ. ಇಟ್ ಈಸ್ ಯೂಸ್ಡ್, ಇಟ್ ಈಸ್ ಯೂಸ್ಡ್, it is used, very good, it is used in education, comma business, comma and science, ತಿಳಿತರಿ, ಫುಲ್ ಸ್ಟಾಪ್. ಈ ತರ ಪ್ಯಾಸಿವ್ ಆಯ್ತು. ಆಮೇಲೆ ಏನದ ನೋಡ್ರಿ, ಮೆನಿ ಕಂಟ್ರೀಸ್, COUNTRIES, ಮೆನಿ ಕಂಟ್ರೀಸ್ ಅದ. ಬಟ್ ಇಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಮಾಡಾಕತ್ತಂದ್ರೆ ಮೆನಿ ಕಂಟ್ರೀಸ್ ಫಾಲೋ ಇಂಗ್ಲಿಷ್ ಅಂದ್ರ ಮೊದಲು ಏನ್ ತಗೋಬೇಕು? ಇಂಗ್ಲಿಷ್ ತಗೋಬೇಕು. ಇಂಗ್ಲಿಷ್ ತಿಳಿತರಿ ಈಸ್ ಫಾಲೋಡ್, ತಿಳಿತರಿ ಇಂಗ್ಲಿಷ್ ಈಸ್ ಫಾಲೋಡ್. ಆಮೇಲೆ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್, ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್, ಹೌದಲ್ಲ ರೀ? ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಬೈ English is followed as a second language by many countries. Many countries. Yes sir, ಹೌದು ಸರ್, ಹೌದು. ಹೌದು ಸರ್, ಹೌದು. ಸೊ ಈಗ ನಿಮ್ಗೆ ಗೊತ್ತಾಯ್ತು, ಇಂಗ್ಲಿಷ್ ಇಸ್ ಸ್ಪೋಕನ್, ತಿಳಿತರಿ ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್, ಫುಲ್ ಸ್ಟಾಪ್. ತಿಳಿತರಿ ಕರೆಕ್ಟ್ ಆಗಿ ಪಂಕ್ಚುಯೇಷನ್ ಕೊಡ್ರಿ. ಇಟ್ ಈಸ್ ಯೂಸ್ಡ್ ಇನ್ ಎಜುಕೇಶನ್, ಕಾಮಾ ಬಿಸ್ನೆಸ್, ಕಾಮಾ ಅಂಡ್ ಸೈನ್ಸ್. ತಿಳಿತರಿ ಆಮೇಲೆ ಇಂಗ್ಲಿಷ್ ಈಸ್ ಫಾಲೋಡ್ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಬೈ ಮೆನಿ ಕಂಟ್ರೀಸ್. ಓಕೆ, ಸೊ ಕೊನೆಗೆ ಫುಲ್ ಸ್ಟಾಪ್. ನೋಡಿ, ತುಂಬಾ ಜನರಿಗೆ ಅನಿಸ್ತಾ ಇರ್ಬೋದು, ಸರ್ ಇಷ್ಟೆಲ್ಲ ದೊಡ್ಡ ಮಾಡೋ ಅವಶ್ಯಕತೆ ಏನೈತೆ ಅಂತ ಹೇಳಿ. ಅಪ್ಪಿ ನಾ ಹೇಳ್ತಾ ಇದ್ದೀನಿ,
ನೀನ್ ಈ ತರ ಪ್ಯಾಸಿವ್ ಅನ್ನ ಮಾಡ್ಲಿಕ್ಕೆ ಇಲ್ಲ ಆಕ್ಟಿವ್ ಪ್ಯಾಸಿವ್ ಮಾಡ್ಲಿಕ್ಕೆ ನಿಂಗೆ ಗೊತ್ತಾತಂದ್ರೆ ನಾಳೆ ನಿನಗೆ ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಅನ್ನ ಬರೆಯೋದಿರ್ತದಲ್ಲ ಅದನ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ತಿಳಿತರಿ ತಿಳಿತರಿ ನಾ ಹೇಳ್ತಾರದು. ಸೊ ಹಂಗಾರೆ ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ತಿಳಿತರಿ ಹ್ಮ್ ತಿಳಿತರಿ. ಇಲ್ಲೆಲ್ಲಾರು ಅಂತ ಇದ್ದಾರೆ ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್ ಇದ್ದಲ್ಲೇ ಸರ್ ನೀವು ಇಲ್ಲಿ ಲಾಸ್ಟ್ ಬೈ ಪೀಪಲ್ ಯಾಕೆ ಬರ್ದಿಲ್ಲ ಅಂತ ಅಂತಿದ್ದಾರೆ. ನೋಡಿ, ತುಡುಗ್ ಮಾಡೋರು ಪರ್ಟಿಕ್ಯುಲರ್ಲಿ ಯಾರು ಅಂತ ಗೊತ್ತಿರುವುದಿಲ್ಲ. ಜನ ಅಂದ್ರೆ ಇಲ್ಲಿ ಯಾರು ಅಂತ ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ. ಒಟ್ ವರ್ಲ್ಡ್ ಅಂತ ಬಂತಂದ್ರೆ ಮಾತನಾಡೋದು ಬಂತಂದ್ರೆ ವರ್ಲ್ಡ್ ಆಗಿರುವಂತವ್ರು ಎಲ್ಲಾರು ಇರ್ತಾರ. ಅದಕ್ಕೆ ನಾವು ಲಾಸ್ಟ್ ಬಾಯ್ ಪೀಪಲ್ ಅನ್ನೋ ಅವಶ್ಯಕತೆ ಇಲ್ಲ. ಅರ್ಥ ಐತರಿ ನಾನು ಹೇಳ್ತಾ ಇರೋ ತಿಳಿತಾ. ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಇಲ್ಲೆಲ್ಲರಿಗೂ ನಾನು ಇದೇ ಪಾಯಿಂಟ್ ಅನ್ನು ಹೇಳ್ಬೇಕಂತಲೇ ನಾನು ನಿಮ್ಗೆ ಈ ತರದ ಕ್ಲಾಸ್ಗಳನ್ನ ಮಾಡ್ತಾ ಇರೋದು. ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಬೈ ಪೀಪಲ್ ಅಂತ ಯಾರಾದ್ರೂ ಅಂದ್ರೆ ದೇ ಆರ್ ಜಸ್ಟ್ ಪ್ರಾಕ್ಟಿಕಲಿ ಕರೆಕ್ಟ್, ನಾಟ್ ಅಪ್ಲಿಕೇಶನ್. ಅರ್ಥ ಐತರಿ. ಅವ್ರಿಗೆ ಅಪ್ಲೈಡ್ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಗೊತ್ತದ ಏನಂತ ಹಿಂಗ್ ಇದ್ದದ್ ಹಿಂಗ್ ಮಾಡುದು. ಹಂಗಾರೆ ನಿಮಗ 8th ದಿಂದ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಫರಕ್ ಆಗುದಿಲ್ಲ. ಇಫ್ ಯು ಆರ್ ಟೀಚರ್, so think like that. People can be anyone, either they are from Asia or Europe or any American or any continental. Okay, so ಯಾವುದೇ ಕಾಂಟಿನೆಂಟ್ ದವ್ರು ಇರ್ಬೋದು. ಸೊ ಆ ಕಾರಣಕ್ಕಾಗಿ ಇಂಗ್ಲಿಷ್ ಇಸ್ ಸ್ಪೋಕನ್ ಅಂದ್ರೆ ಮಾತನಾಡೋದು. ಅದು ಜನರಿಂದನೇ ಇರ್ತದ. ಓವರ್ ದ ವರ್ಲ್ಡ್ ಅಂತ ಬಂದಾಗ ಎಲ್ಲೆಲ್ಲಿ ಬೇಕಾದಲ್ಲವ್ರು ಅಲ್ಲಿ ಬಾಯ್ದ ಪೀಪಲ್ ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಯಾವಾಗ ನಾವು ಆಕ್ಟಿವೈಸ್ ಮಾಡ್ತೀವೋ ಅವಾಗ ನಾವು ಬರಿಬೇಕಾಗತ್ತ. ಅದಕ್ಕ ನೋಡಿ ತುಡುಗೋದು ಮಾಡಿದಾಗ ಸಮೋನ್ ಹ್ಯಾಸ್ ಸ್ಟೋಲನ್ ಮೈ ವಾಚ್ ಅಂತ ಬರೀತಾರ. ಅರ್ಥ ಐತರಿ. ಅದನ್ನ ನಾವು ಪ್ಯಾಸಿವ್ ಮಾಡಿದಾಗ ಮೈ ವಾಚ್ ಇಸ್ ಸ್ಟೋಲನ್ ಅಂತ ಅಷ್ಟ ಅಂತೀವಿ. ನಾನು ಹೇಳಿದ ಎಕ್ಸ್ಪ್ಲನೇಷನ್ ಅರ್ಥ ಆಗಿತ್ತಂದ್ರೆ ಎಸ್ ಅಂತ ಟೈಪ್ ಮಾಡಬಹುದು. ನಾನು ಕೊಟ್ಟಿರುವಂತ ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಎಸ್ ಅಂತ ತಗೊಳ್ಬಹುದು. ತಿಳಿತಾರೆ. ಈ ಕ್ವಶನ್ ದಿಂದ ನಾವು ತುಂಬಾ ತಿಳ್ಕೊಂಡಿವಿ. ತುಂಬಾ ಅಂದ್ರೆ ತುಂಬಾ ತಿಳ್ಕೊಂಡಿವಿ. ಇದೆಲ್ಲ ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ? ಪಿಕ್ಚರ್ ರೈಟಿಂಗ್ ನಲ್ಲಿ ತಪ್ಪು ಮಾಡ್ತೀವಿ, ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ತಪ್ಪು ಮಾಡ್ತೀವಿ, ಒಂದು ದೊಡ್ಡ ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಸಮರೈಸ್ ಮಾಡಂತ ಹೇಳ್ತಾನೆ ಅಲ್ಲಿ ತಪ್ಪು ಮಾಡ್ತೀವಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನ ಕೊಟ್ಟು ರಿಪೋರ್ಟ್ ಬರೆದಾಗ ತಪ್ಪು ಮಾಡ್ತೀವಿ. ಅರ್ಥ ಐತ್ ನಾ ತರದು. ಸದ್ಯ ನಾನು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಟೆಸ್ಟ್ ಸೀರೀಸ್ ತಗೋತಾ ಇದ್ದೀನಿಲ್ಲ. ನೀವು ಯಾರ್ಯಾರು ಟೆಸ್ಟ್ ಸೀರೀಸ್ ತಗೊಂಡಿಲ್ಲ ನಂಗೆ ಗೊತ್ತಿಲ್ಲ. ಅಲ್ಲಿ ಟೆಸ್ಟ್ ಸೀರೀಸ್ ಗಳನ್ನ ಬರದ್ ನೋಡ್ರಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತಾ. ಒಂದು ಮೊನ್ನೆ ನಾನು ದ ಹಿಂದೂ ಪೇಪರ್ದಾಗ ಇನ್ನೊಂದು ಆರ್ಟಿಕಲ್ ಅನ್ನ ಕೊಟ್ಟು ನಾನು ನಿಮ್ಗೆ ಏನಂದಿದ್ದೀನಿ, ರೈಟ್ ಅಬೌಟ್ 20 ಲೈನ್ಸ್ ಸಮರಿ ಆಫ್ ದ ಆರ್ಟಿಕಲ್ ಅಂತ ಕೊಟ್ಟಿದ್ದೀನಿ. ಓನ್ಲಿ 20 ಲೈನ್ಸ್ನಾಗ. ಅರ್ಥ ಆಯ್ತಾ? ಅವಾಗ ನೀವು ಅಲ್ಲಿ ನಾನು ಕೊರೋನಾ ವ್ಯಾಕ್ಸಿನೇಷನ್ ಬಗ್ಗೆ ಟಾಪಿಕ್ ಕೊಟ್ಟಿನಲ್ಲಿ, ಕೊರೋನಾ ವ್ಯಾಕ್ಸಿನೇಷನ್ ಅಂತ ಬಂದಾಗ ಅಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದನ್ನ ತಗೋಬೇಕಾಗಿದ್ದು ವಿಶ್ವದ ಎಲ್ಲ ಜನ ಬರೆಯುವುದು ಅವಶ್ಯಕತೆ ಇಲ್ಲ. ವಿಶ್ವ ಅಂತಂದ್ರೆ ಸಾಕು. ತಿಳಿತಾರಿ. ಈ ತರ ನೀವು ಮಾಡ್ಕೊಂಡು ಹೋದ್ರೆ ಅದು ಬರುತ್ತಾ, ಇಲ್ಲಿದ್ರೆ ಅದು ಆಗುದಿಲ್ಲ ರೀ ಸುಮ್ನೆ. ಅರ್ಥ ಆಯ್ತಾ? ಇವತ್ತು ಎಲ್ಲಾರು ಭಾರಿ ಅದಾರ. ಜಸ್ಟ್ ವರ್ಲ್ಡ್ ಕಪ್ ಕ್ರಿಕೆಟ್ ನೋಡ್ರಿ ಸದ್ದ ಅಮೇರಿಕಾದವ್ರು ಬಂದಾರ, ನೇಪಾಳದವ್ರು ಬಂದಾರ, ಅಫ್ಘಾನಿಸ್ತಾನ್ ಅವ್ರು ಬಂದಿದಾರ. ಅರ್ಥ ಐತ್ನ ತರದು. ನಿನ್ನೆ ಅಫ್ಘಾನಿಸ್ತಾನ್ ಮ್ಯಾಚ್ ನೋಡಿದ್ರಿ ನೀವು? ಸೌತ್ ಆಫ್ರಿಕಾ ಜೊತೆ 2 ಸಲ ಸೂಪರ್ ಓವರ್ ಬಂತು. ಅಂದ್ರೆ ಅರ್ಥ ಎವ್ರಿ ಒನ್ ಆರ್ ಗುಡ್. ನಿಮ್ ಜೊತೆ ಇರುವಂತ ಎಲ್ಲಾ ಕಾಂಪಿಟೇಟರ್ಸ್ ಇವತ್ತು ಟಫ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನೀವೇನಾದರೂ ಒಂದೇ ಲೆವೆಲ್ ಅವ್ರ ಲೆವೆಲ್ ನಲ್ಲೇ ಇದ್ರೆ ನಿಮ್ ಬಾಯಿಂದ ಅದೇ ಬರುತ್ತೆ. 1 ಮಾರ್ಕಸ್ ನಲ್ಲಿ ನಂದು ಹೋಯ್ತು, ನಂದು ಈಕ್ವಲ್ ಬಂದಿತ್ರಿ, ನಾನ್ ಡಿಸ್ಟ್ರಿಕ್ಟ್ ಬೇರೆ ಹಾಕಿದ್ರೆ ನನ್ ಜಾಬ್ ಆಗ್ತಿತ್ತು ಅಂತ ಹೇಳಿ ಅದೇ ಡೈಲಾಗ್ ಬರುತ್ತಾ. ನನಗೆ ಈ ಡೈಲಾಗ್ ಬೇಕಾಗಿಲ್ಲ, ನಾನು ಸೆಲೆಕ್ಟ್ ಆಗಿತ್ತು ಅನ್ನೋ ಡೈಲಾಗ್ ಬೇಕು. ಆ ಡೈಲಾಗ್ ಬರ್ಬೇಕಂತಂದ್ರೆ ಯು ಹ್ಯಾವ್ ಟು ಥಿಂಕ್ ಹಟ್ಕೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಶಿವಕುಮಾರ್ ಅವರೇ ವಾಟ್ಸಪ್ ಮಾಡಿ ನನಗೆ ಆಮೇಲೆ. ನೀವು ಯಾವ ಟೆಸ್ಟ್ ಸೀರೀಸ್ ಓಪನ್ ಮಾಡಿದ್ರು ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲಲ್ಲ, ಅದಕ್ಕೆ. ಶಿವಕುಮಾರಿ ವರ್ಕರ್ಸ್ ಅಂದ್ರೆ ಏನ್ರಿ ನಂಗೆ ಅರ್ಥ ಆಗಲಿಲ್ಲ. ಓಕೆ, ನೀವು ಆನ್ಸರ್ ಕೊಡಾಕತ್ತೀರಿ. ನಾನು ಕ್ವಶನ್ ಓದ್ ನೋಡೇ ಇಲ್ಲ ನೋಡೋದು.
ಬೇಗ ಬೇಗ ಮಾಡಿ. Yes, very good, sir. Very good. The road was repaired by the workers. The bridge was inspected by the engineer. The work was completed on time. ಹಾ, ತುಂಬಾ ಸಿಂಪಲ್ ಅದ ಇದು. ತುಂಬಾ ಸಿಂಪಲ್ ಇದೆ, ಏನ್ ಡಿಫಿಕಲ್ಟ್ ಇಲ್ಲ. Yes, very good. ಹಾ, ಓಕೆ. ಸೊ ಬನ್ನಿ ನೋಡೋಣ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ. ತುಂಬಾ ಸಿಂಪಲ್ ಇದೆ. ಸೂಪರ್. ಇದಕ್ಕಿಂತ ಜಾಸ್ತಿ ಸಮಯ ಕೊಡೋದಂತೂ ಆಗೋದಿಲ್ಲ ರೀ, ನೆನಪಿರ್ಲಿ. ದ ರೋಡ್ ವಾಸ್ ರಿಪೇರ್ಡ್ ಬೈ ದ ವರ್ಕರ್ಸ್, ಹಂಗಾರ ಪ್ಯಾಸಿವ್ ಅದ, ಆಕ್ಟಿವ್ ಮಾಡಬೇಕು. ತಿಳಿತರಿ. ದ ರೋಡ್ ವಾಸ್ ರಿಪೇರ್ಡ್ ಅಂದ್ರೆ ಪ್ರೆಸೆಂಟ್ ಅಲ್ಲ, ಪಾಸ್ಟ್ ಅದ, ಸಿಂಪಲ್ ಪಾಸ್ಟ್. ದ ಹಾ, ದ ವರ್ಕರ್ಸ್ ರಿಪೇರ್ಡ್ ದ ರೋಡ್, ಫುಲ್ ಸ್ಟಾಪ್. ನೆಕ್ಸ್ಟ್, ದ ಇಂಜಿನಿಯರ್ inspected the bridge. Next, the work was completed on time. ಇದನ್ನ ಯಾರು ಮಾಡ್ತೀರಿ? ಇಲ್ಲಿ ನೋಡ್ರಿ, ದ ವರ್ಕ್ ವಾಸ್ ಕಂಪ್ಲೀಟೆಡ್ ಆನ್ ಟೈಮ್ ಐತಿ. ಈ ಲಾಸ್ಟ್ ಪ್ಯಾರಾಗ್ರಾಫ್ ದಾಗ ಬಹಳ ಶಾನೆತನ ಯೂಸ್ ಮಾಡೋದೈತಿ. ದ ವರ್ಕ್ ವಾಸ್ ಕಂಪ್ಲೀಟೆಡ್ ಆನ್ ಟೈಮ್ ಅಂತ ಬಂತು, ಬಟ್ ಅಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಏನಾರ ಹೇಳ್ಯಾರ? ಇಲ್ಲ. ಹಂಗಾರ ಅವ್ರು ಆಕ್ಚುಲಿ ಯಾರು ಇರ್ತಾರ? ಈ ವಾಕ್ಯದನ್ನ, ಈ ಲಾಸ್ಟ್ನೇ ವಾಕ್ಯವನ್ನು ಯಾರು ಮಾಡ್ಯಾರಲ್ಲ ಅವ್ರಿಗೆ ಬೋನಸ್ ಮಾರ್ಕ್ಸ್ ಸಿಗ್ತಿರ್ತೈತಿ. ಬೋನಸ್ ಅಂದ್ರೆ ಏನು? ಎಕ್ಸಾಕ್ಟ್. ಇದು 2 ಮಾರ್ಕ್ಸ್ ಸಿಕ್ಕಿದ್ರೆ 2 ಮಾರ್ಕ್ಸ್ ಬೀಳುತ್ತಾ, 3 ಮಾರ್ಕ್ಸ್ ಇದ್ರೆ 3 ಮಾರ್ಕ್ಸ್ ಬೀಳುತ್ತಾ. ಈ ಲಾಸ್ಟ್ ಕ್ವಶನ್ ಆನ್ಸರ್ ಕೊಟ್ಟವ್ರು. ದ ವರ್ಕರ್ ವಾಸ್ ಕಂಪ್ಲೀಟೆಡ್, ದ ವರ್ಕ್ ವಾಸ್ ಕಂಪ್ಲೀಟೆಡ್ ಆನ್ ಟೈಮ್. ಹಂಗಾರೆ ಈ ವರ್ಕ್ ಮಾಡಿದವ್ರು ಯಾರು? ವರ್ಕರ್ಸ್. ಅರ್ಥ ಐತರಿ? ವರ್ಕರ್ಸ್ ಮಾಡಿದಾರ. ಹಂಗಾರ ವರ್ಕರ್ಸ್ ಮಾಡಿದಾರೆ ಅಂದ್ರೆ ಈಗಾಗಲೇ ವರ್ಕರ್ಸ್ ಬಂದಿದೆ ನಮ್ಮ ವಾಕ್ಯದಲ್ಲಿ. ಇನ್ನು ಮತ್ತೊಮ್ಮೆ ಬರ್ಬೇಕಾದ್ರೆ ಯಾವ ಗ್ರಾಮರ್ ಟಾಪಿಕ್ ಅನ್ನು ಯೂಸ್ ಮಾಡಬೇಕು? ನೋಡೋಣ, ಯಾರು ಹೇಳ್ತೀರಾ? ಎಸ್, ಅರ್ಚನಾ, ವೆರಿ ಗುಡ್. ಅಲ್ಲಿ ನೋಡಿ, ಪ್ರೇಮ ಅವ್ರ ಆನ್ಸರ್ ಕೊಟ್ಟಿದ್ದಾರೆ. ನೋಡ್ರಿ, ಪ್ರೇಮ ಅವ್ರ ಆನ್ಸರ್ ಕೊಟ್ಟಿದ್ದಾರೆ. ವೆರಿ ಗುಡ್ ಪ್ರೇಮ ಮೇಡಮ್, ವೆರಿ ಗುಡ್. ಶ್ವೇತಾ ಅವ್ರ ಆನ್ಸರ್ ಕೊಟ್ಟಿದ್ದಾರೆ. ವೆರಿ ಗುಡ್. ಹಂಗಾರ ಈಗಾಗಲೇ ವರ್ಕರ್ಸ್ ಬದ್ಲಿ ವರ್ಕರ್ಸ್ ಬಂದಿದೆ ಅಂದ್ರೆ ಮತ್ತೊಮ್ಮೆ ಅವ್ರ ಬಗ್ಗೆ ನಾವು ಬರಿತಾ ಇದೀವಿ ಅಂತಂದ್ರೆ ಏನಾಗಬೇಕು? ದೇ ಆಗತ್ತಾ? ಅರ್ಥ ಐತರಿ? ವೆರಿ ಗುಡ್, ದೇ ಬರ್ತದ. ದೇ ಕಂಪ್ಲೀಟೆಡ್ ದ ವರ್ಕ್ ಆನ್ ಟೈಮ್. ಪ್ಯಾಸಿವ್ ಮಾಡೋದ್ನಾಗ ಆನ್ ಟೈಮ್ V3 ಮುಂದೆ ಬರೀಬೇಕು. ಹೌದು ಸರ್, ಹೌದು. ಇಲ್ಲಿ ನೋಡ್ರಿ,
The workers repaired the road, the engineer inspected the bridge, they completed the work on time. ಹಂಗಾರೆ ಆನ್ ಟೈಮ್ ಪ್ಯಾಸಿವ್ ಬರುತ್ತೆ V3 ಮುಂದ, ಆಕ್ಟಿವ್ ಮಾಡುತ್ತೆ ಕೊನೆಗೆ. ಅರ್ಥ ಐತರಿ? ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೇ ರೀತಿಯಲ್ಲಿ ಇನ್ನೂ ಅಡ್ವಾನ್ಸ್ ಕ್ಲಾಸ್ ಅನ್ನ ನಾವು ಮಾಡೋಣ. ತಿಳಿತರಿ? ಇನ್ನೂ ಅಡ್ವಾನ್ಸ್ ಕ್ಲಾಸ್ ಅನ್ನ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಫೈನಲ್ ಕ್ಲಾಸ್ ಮಾಡಿದ್ದೀನಿ. ಸೊ ಇದೇ ರೀತಿಯಾಗಿ ಈಗ 2 ಲೈನ್ 3 ಲೈನ್ ಅದಾವ, 5 ಲೈನ್ 10 ಲೈನ್ ಅದು ನಾನು ನಿಮಗೆ ಪ್ರೀಮಿಯಂ ನೋಟ್ಸ್ನಾಗ ಕ್ವಶನ್ಸ್ ವಿತ್ ಆನ್ಸರ್ಸ್ ಅನ್ನ ಕೊಟ್ಟಿರ್ತೀನಿ. ಅರ್ಥ ಐತ ನನ್ನ ತರದು? ಕ್ವಶನ್ಸ್ ವಿತ್ ಆನ್ಸರ್ ನಾನು ನಿಮಗೆ ಕೊಡಬೇಕು ಕೊಡಬಾರ್ದು ಹೇಳಿ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಸರ್? ಪ್ರೀಮಿಯಂ ಕ್ವಶನ್ಸ್ ಗಳಲ್ಲಿ ಒಂದು 10 5 ಲೈನದ್ದು, ಒಂದು 10 8 ಲೈನದ್ದು, ಒಂದು 10 8ರಿಂದ 10 ಲೈನದ್ದು, ಈ ತರ ಒಂದು 30 ಕ್ವಶನ್ಸ್ ವಿತ್ ಕೀ ಆನ್ಸರ್ ಅನ್ನ ಕೊಟ್ಟಿರ್ತೀನಿ. ತಿಳಿತರಿ? ನೀವು ಅವ್ರನ್ನ ಸಾಲ್ವ್ ಮಾಡ್ಕೋಬೇಕು. ಪ್ರೀಮಿಯಂ ನೋಟ್ಸ್ ಅಂತ ಈ ತರಗತಿ ನಂತರ ಬಂದಿರ್ತದ ಅದು. ಅರ್ಥ ಐತರಿ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇ ಇದ್ರು ಕೂಡ ಕೇಳಿ. ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ಟೆಸ್ಟ್ ಸೀರೀಸ್ ತಗೊಳ್ಳೋದನ್ನ ಯಾರು ಮರಿಬೇಡಿ. ತಿಳಿತಾ? ಟೆಸ್ಟ್ ಸೀರೀಸ್ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಮಾಹಿತಿ ತುಂಬಾ ಕೊಟ್ಟಿದ್ದೀನಿ. ಕೆಲವೊಬ್ರು ಟೆಸ್ಟ್ ಸೀರೀಸ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ನಮ್ಮ ಆಪ್ ದಲ್ಲಿ ಯಾರು ನೀವು 2250 ರೂಪಾಯಿ ಕೊಟ್ಟು ಕ್ಲಾಸ್ ಅನ್ನ ತಗೊಂಡಿದ್ದೀರಾ, ನಿಮಗೆ ಟೆಸ್ಟ್ ಸೀರೀಸ್ ಇರುತ್ತ, ಅವ್ರಿಗೇನು ಟೆಸ್ಟ್ ಸೀರೀಸ್ ಪ್ರಾಬ್ಲಮ್ ಇಲ್ಲ. ಅರ್ಥ ಐತರಿ? ಇನ್ನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಕೂಡ ಅದ. ಈಗಲೇ ಆಫರ್ ಅದ. 1499 ರೂಪಾಯಿ ಇದ್ದಿದ್ದು ಕೇವಲ 1000 ರೂಪಾಯಿದಲ್ಲಿ ಬರುತ್ತ. 500 ರೂಪಾಯಿ ಡಿಸ್ಕೌಂಟ್ ಅದ. ಡಿಸ್ಕೌಂಟ್ ಕೂಪನ್ ಕೋಡ್ ಏನಂದ್ರೆ PAID ಪೇಡ್. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್.